ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಸಣ್ಣ ಗ್ರಾಮ. ಅಲ್ಲಿ ಅಡಿಗೆ ಮಾಡ್ತಿರೋ ವೇಳೆ ಕಲ್ಲು ಸಿಡಿದು ಶಿವಲಿಂಗ ಪ್ರತ್ಯಕ್ಷವಾದ ಅದ್ಭುತ. ಒಂದು ದೇವಸ್ಥಾನಕ್ಕೆ ಅಡಿಪಾಯ ಹಾಕುವಾಗ ಒಂದು ಬಿಳಿ ಆಮೆ ಸಿಕ್ಕ ಕಾರಣದಿಂದ ಶ್ವೇತ ಕಮಟಾಪುರಿ ಎಂದು ಕರೆಸಿಕೊಂಡ ಜಾಗ. ಮತ್ತೆ ಶೈವ ಮತ್ತು ವೈಷ್ಣವ ಪರಂಪರೆ ಒಂದೇ ಸ್ಥಳದಲ್ಲಿ ಬೆರೆತ ಪವಿತ್ರ ಕ್ಷೇತ್ರ. ಕನ್ನಡದ ಮೊದಲ ಚಲನಚಿತ್ರದ ಕತೆ, ಸಂಭಾಷಣೆ, ಗೀತೆ ಬರೆದ ಮಹನೀಯ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರ ಹುಟ್ಟೂರು. ಹಿಂದೆ ಈ ಊರನ್ನ ಶ್ವೇತ ಕಮಟಾಪುರಿ ಅಂತ ಕೂಡ ಕರೀತಿದ್ರಂತೆ. ಇದು ಸಾಮಾನ್ಯ ಊರು ಅಲ್ಲ, ಇದು ಬೆಳ್ಳಾವಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೋಗ್ತಿರೋದು ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಪುರಾತನ ಗ್ರಾಮಕ್ಕೆ, ಬೆಳ್ಳಾವಿ. ಈ ಊರು ಕೇವಲ ಒಂದು ಗ್ರಾಮ ಅಲ್ಲ, ಇದು ಇತಿಹಾಸ, ಭಕ್ತಿ ಮತ್ತು ರಹಸ್ಯಗಳ ಸಂಗಮ. ಮುಂದೆ ಈ ಊರಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬೆಳ್ಳಾವಿಯಲ್ಲಿ ಮೊದಲು ನಾವು ಹೋಗಿದ್ದು ಪುರಾತನವಾದ ಸೋಮೇಶ್ವರ ದೇವಾಲಯಕ್ಕೆ. ಈ ದೇವಾಲಯದ ಪ್ರತಿ ಇಂಚಿಂಚು ಜಾಗಕ್ಕೂ ತನ್ನದೇ ಆದ ಇತಿಹಾಸ ಹೊಂದಿದೆ. ಈ ದೇವಾಲಯದಲ್ಲಿ ಶೈವ ಮತ್ತು ವೈಷ್ಣವ ಎರಡೂ ಪರಂಪರೆಯನ್ನು ನಾವು ಕಾಣಬಹುದು. ಈ ಸೋಮೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಈ ದೇವಾಲಯದಲ್ಲಿ ಎರಡು ದ್ವಾರಗಳು ಕಂಡುಬರುತ್ತವೆ. ಒಂದು ಪೂರ್ವ ದಿಕ್ಕಿಗೆ, ಮತ್ತೊಂದು ಉತ್ತರ ದಿಕ್ಕಿಗೆ. ಈ ಎರಡೂ ದ್ವಾರಗಳಲ್ಲಿ ದ್ವಾರಪಾಲಕರಾದ ಜಯ ಮತ್ತು ವಿಜಯರನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯದ ಉದ್ಭವಕ್ಕೆ ಒಂದು ಆಸಕ್ತಿದಾಯಕ ಕಥೆ ಇದೆ. ಹಳೆಯ ಕಾಲದಲ್ಲಿ ಬೆಳ್ಳಾವಿ ಒಂದು ವಾಣಿಜ್ಯ ಕೇಂದ್ರ ಆಗಿತ್ತಂತೆ. ವ್ಯಾಪಾರಿಗಳು ದೂರ ದೂರದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡುತ್ತಿದ್ದರಂತೆ. ರಾತ್ರಿ ಸಮಯದಲ್ಲಿ ಅವರು ಇಲ್ಲೇ ತಂಗಿ ಅಡಿಗೆ ಮಾಡ್ಕೊಳ್ತಿದ್ರಂತೆ. ಒಂದಿನ ಅವರು ಕಲ್ಲುಗಳನ್ನು ಇಟ್ಟು ಒಲೆ ಮಾಡಿಕೊಂಡು ಅಡಿಗೆ ಮಾಡ್ತಿರುವಾಗ ಒಂದು ಕಲ್ಲು ಅಚಾನಕ್ಕಾಗಿ ಸಿಡಿತಂತೆ. ಆ ಕಲ್ಲಿನೊಳಗಿನಿಂದ ಶಿವಲಿಂಗ ಪ್ರತ್ಯಕ್ಷ ಆಯಿತು ಅಂತ ಹೇಳ್ತಾರೆ. ಈ ಅದ್ಭುತವನ್ನು ನೋಡಿ ಅಲ್ಲೇ ದೇವಾಲಯವನ್ನ ಯಾರು ವ್ಯಾಪಾರಿಗಳು ನಿರ್ಮಿಸಿದರಂತೆ. ಹೀಗೆ ಈ ಒಂದು ಸೋಮೇಶ್ವರ ದೇವಾಲಯ ಉದ್ಭವ ಆಯಿತು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಈ ದೇವಾಲಯದಲ್ಲಿ ನಾವು 3 ನಂದಿಗಳನ್ನ ನೋಡಬಹುದು. ಒಂದು ದೇವಸ್ಥಾನದ ದ್ವಾರ ಬಾಗಿಲಲ್ಲಿ ಇರುವ ನಂದಿ. ಈ ನಂದಿಯ ಕೆತ್ತನೆಯಲ್ಲಿ ಅದ್ಭುತವಾಗಿದೆ. ಮತ್ತೊಂದು ದೇವಾಲಯದ ಒಳಗೆ ಸೋಮೇಶ್ವರ ದೇವರ ಮುಂದೆ ಇರುವ ನಂದಿ. ಈ ನಂದಿಯನ್ನು ಎಡಭಾಗದಲ್ಲಿ ಇದೆ. ಸೋಮೇಶ್ವರ ದೇವರು ಸಂಚಾರ ಹೋಗುತ್ತದೆ, ಹಾಗಾಗಿ ಅಡ್ಡ ಇರಬಾರದೆಂದು ನಂದಿ ಎಡಭಾಗದಲ್ಲಿ ಇದೆ. ಮಗದೊಂದು ಇಚ್ಛಾಶಕ್ತಿಯ ನಂದಿ. ಈ ನಂದಿಯನ್ನು ಮನದಲ್ಲಿ ಏನಾದರೂ ಕೋರಿಕೆ ಮಾಡಿಕೊಂಡು ಎತ್ತಿದರೆ ಕೋರಿಕೆ ಈಡೇರುವುದಾದರೆ ನಂದಿ ಭಾರವಿಲ್ಲದೆ ಹೂವಿನಂತೆ ಬರುತ್ತದೆ ಎಂದು ಇಲ್ಲಿನ ಆಗಮಿಕರು ಹೇಳುತ್ತಾರೆ. ಈ ಸೋಮೇಶ್ವರ ದೇವಾಲಯದ ಮತ್ತೊಂದು ಅದ್ಭುತವಾದ ವಿಶೇಷ ಏನೆಂದರೆ ಇಲ್ಲಿ ನಾವು ತ್ರಿಶಕ್ತಿ ದೇವಿಯರನ್ನು ಕಾಣಬಹುದು. ಜಗದಂಬ, ಪಾರ್ವತಂಬ, ಮತ್ತೊಂದು ಸ್ವರ್ಣಾಂಬ. ನಾವಿಲ್ಲಿ ಈ ದೇವಿಯರನ್ನು ಕಾಣಬಹುದು. ಈ 3 ದೇವಿಯರು ಸೇರಿ ತ್ರಿಶಕ್ತಿ ಎಂಬ ದೈವಿಕ ತತ್ವವನ್ನು ಪ್ರತಿನಿಧಿಸುತ್ತವೆ. ಒಂದು ಶಕ್ತಿ, ಒಂದು ಸಂಪತ್ತು, ಒಂದು ಜ್ಞಾನ, ಮಾನವನ ಜೀವನಕ್ಕೆ ಬೇಕಾದ ಮಹಾ ಪ್ರಮುಖ ಅಂಶಗಳು. ಈ ಎಲ್ಲವೂ ಒಂದೇ ಸ್ಥಳದಲ್ಲಿ ಆರಾಧನೆ ಆಗುತ್ತಿರುವುದು ಈ ದೇವಾಲಯದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದನ್ನು ನೋಡಿದಾಗ ನಮಗೆ ಒಂದು ಸ್ಪಷ್ಟವಾಗುತ್ತದೆ, ಇದು ಕೇವಲ ಒಂದು ದೇವಾಲಯ ಅಲ್ಲ, ಇದು ಸಂಪೂರ್ಣ ದೈವಿಕ ಶಕ್ತಿಯ ಕೇಂದ್ರ. ಈ ದೇವಾಲಯದಲ್ಲಿ ಹಲವಾರು ದೇವರ ವಿಗ್ರಹಗಳನ್ನು ನಾವು ಕಾಣಬಹುದು. ಒಂದು ಸುಂದರವಾದ ವಿಘ್ನೇಶ್ವರ ದೇವರ ಮೂರ್ತಿಯ ಕೆತ್ತನೆ, ಅಯ್ಯಪ್ಪ ಸ್ವಾಮಿ, ಕುಮಾರಸ್ವಾಮಿ, ವೀರಭದ್ರಸ್ವಾಮಿ, ಕಾಲಭೈರವ ಸ್ವಾಮಿ, ಬಾಲಕೃಷ್ಣ ಸ್ವಾಮಿ ಮತ್ತು ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ದೇವರನ್ನು ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ಶೈವ ಮತ್ತು ವೈಷ್ಣವ ಪರಂಪರೆಯ ಎರಡರ ಸಂಗಮವಿದೆ. ಈ ದೇವಾಲಯದ ಆವರಣದಲ್ಲಿ ಒಂದು ಹಳೆಯ ಕಾಲದ ಬಾವಿ ಇದೆ. ಅದು ಈಗ ಕಸದ ಬುಟ್ಟಿಯಾಗಿದೆ. ಒಂದು ಸುಂದರವಾದ ಕಲ್ಯಾಣಿ ಕೂಡ ಇದೆ. ಹಿಂದೆ ಈ ದೇವಾಲಯಕ್ಕೆ ಈ ಕಲ್ಯಾಣಿ ಮತ್ತು ಬಾವಿ ನೀರಿನ ಆಧಾರವಾಗಿದ್ದವೇನೋ. ಈ ದೇವಾಲಯದ ಆವರಣದಲ್ಲಿ ಶತಮಾನಗಳಷ್ಟು ಹಳೆಯ ಹುಣಸೆ ಮರಗಳು ಮತ್ತು ಕತ್ತಿ ಗುರಾಣಿ ಹಿಡಿದ ವೀರನ ವೀರಗಲ್ಲು, ಗಂಡ ಹೆಂಡತಿ ಒಟ್ಟಿಗೆ ಇರುವ ದಂಪತಿಗಳಿಬ್ಬರ ವೀರಗಲ್ಲುಗಳು ಸಹ ಇದೆ. ಊರ ಒಳಗಿರುವ ಈ ಹಳೆಯ ಕಾಲದ ದೇವಾಲಯದಲ್ಲಿ ಸೋಮೇಶ್ವರ ದೇವಾಲಯದ ಉತ್ಸವ ಮೂರ್ತಿಗಳು ಇವೆಯಂತೆ. ಮುಂದೆ ನಾವು ಹೋಗಿದ್ದು ಕಾರದ ತಾತಯ್ಯನವರ ಗದ್ದುಗೆಗೆ. ಕಾರದೇಶ್ವರ ಮಠ ಬೆಳ್ಳಾವಿಯ ಬಗ್ಗೆ ಹೇಳುವುದಾದರೆ, ಈ ಪವಿತ್ರ ಸ್ಥಳದಲ್ಲಿ ಹಳೆಯ ಕಾಲದಲ್ಲಿ ಕಾರದ ತಾತಯ್ಯ ಎಂಬ ಮಹಾನ್ ವ್ಯಕ್ತಿ ವಾಸವಾಗಿದ್ದರಂತೆ.
ಅವರ ಜೀವನ ತುಂಬ ವಿಚಿತ್ರ ಮತ್ತು ಅಚ್ಚರಿಯುತ. ಮೆಣಸಿನಕಾಯಿ ಅವರ ಮುಖ್ಯ ಆಹಾರವಾಗಿತ್ತಂತೆ. ತುಂಬ ಬಿಸಿ ನೀರಿನಿಂದ ಸ್ನಾನ ಮಾಡುತ್ತಿದ್ದರಂತೆ. ತಪಸ್ಸು ಮತ್ತು ಆತ್ಮಶಕ್ತಿಯಿಂದ ತುಂಬಿದ ಜೀವನ ನಡೆಸುತ್ತಿದ್ದರು. ಅವರು ಒಂದು ಪವಾಡ ಪುರುಷರಾಗಿದ್ದರಂತೆ. ಗ್ರಾಮಸ್ಥರು ಅವರನ್ನು ಪವಾಡ ಪುರುಷರು ಎಂದು ಗೌರವಿಸುತ್ತಿದ್ದರಂತೆ. ಅವರು ಜೀವಂತ ಸಮಾಧಿಯಾದ ಈ ಗದ್ದುಗೆ ಕಾರದ ತಾತಯ್ಯನ ಗದ್ದುಗೆ. ಗದ್ದುಗೆಯ ದೇವಾಲಯದ ಮೇಲೆ ಅವರು ಮಾಡಿದ ಪವಾಡಗಳ ಶಿಲೆಗಳನ್ನು ನಾವು ಕಾಣಬಹುದು. ಈ ಸ್ಥಳವು ಒಂದು ಪವಿತ್ರ ಸ್ಥಳವಾಗಿ ಉಳಿಯಿತು. ಇಂದು ಮಠವಾಗಿ ನಿರಂಜನ ಸ್ವಾಮೀಜಿಯವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇವರು ಇಲ್ಲಿ ಬಂದ ನಂತರ ಮಠವನ್ನು ಅತ್ಯಂತ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಉಚಿತವಾಗಿ ಮಕ್ಕಳಿಗೆ ವಸತಿ, ಊಟ ಮತ್ತು ಶಿಕ್ಷಣವನ್ನು ನೀಡಲಾಗುತ್ತಿದೆ. ತ್ರಿವಿಧ ದಾಸೋಹ ಕೂಡ ಇಲ್ಲಿ ನಡೆಯುತ್ತಿದೆ. ಮುಂದೆ ನಾವು ಹೋಗಿದ್ದು ಬೆಳ್ಳಾವಿಯ ಅತ್ಯಂತ ಪುರಾತನವಾದ ವೀರಭದ್ರೇಶ್ವರ ದೇವಾಲಯಕ್ಕೆ. ಈ ದೇವಾಲಯವನ್ನು ಈಗ ಹೊಸದಾಗಿ ನವೀಕರಿಸಲಾಗಿದೆ. ಈ ವಿಗ್ರಹವನ್ನು ಗಮನವಾಗಿ ನೋಡಿದರೆ ಅದರಲ್ಲೊಂದು ಉಗ್ರತೆ, ಒಂದು ಶಕ್ತಿ, ಒಂದು ಯೋಧನ ಸ್ವಭಾವ ಸ್ಪಷ್ಟವಾಗಿ ಕಾಣುತ್ತದೆ. ವೀರಭದ್ರನು ಶಿವನ ಕ್ರೋಧದಿಂದ ಹುಟ್ಟಿದ ದೈವಿಕ ಯೋಧ. ಅವನ ಕೈಯಲ್ಲಿ ಆಯುಧಗಳು, ಮುಖದಲ್ಲಿ ಗಂಭೀರತೆ, ನಿಂತಿರುವ ಭಂಗಿ ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರುವಂತೆ ಕಾಣಿಸುತ್ತದೆ. ಈ ವಿಗ್ರಹ ಕೇವಲ ಒಂದು ಶಿಲ್ಪವಲ್ಲ, ಇದು ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಗ್ರಾಮವನ್ನು ಕಾಪಾಡುವ ದೇವತೆ ಎಂದು ಭಕ್ತರು ವೀರಭದ್ರ ಸ್ವಾಮಿಯನ್ನು ಆರಾಧಿಸುತ್ತಾರೆ. ಈ ರೀತಿಯ ಉಗ್ರ ಮತ್ತು ಶಕ್ತಿಯುತ ವಿಗ್ರಹಗಳು ದೇವಾಲಯದ ಪುರಾತತ್ವ ಮಹತ್ವವನ್ನು ತಿಳಿಸುತ್ತದೆ. ಬೆಳ್ಳಾವಿಯಲ್ಲೊಂದು ಅತ್ಯಂತ ಪುರಾತನವಾದ ವೆಂಕಟೇಶ್ವರ ದೇವಾಲಯ ಇದೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಅತ್ಯಂತ ಸುಂದರವಾದ ಕಪ್ಪು ಶಿಲೆಯಿಂದ ಕೆತ್ತಲ್ಪಟ್ಟ ವೆಂಕಟೇಶ್ವರನ ವಿಗ್ರಹದಲ್ಲಿ ಎಡ ಮತ್ತು ಬಲದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರನ್ನು ನಾವು ಕಾಣಬಹುದು. ಈ ದೇವಾಲಯದಲ್ಲಿರುವ 4 ಕಂಬಗಳಲ್ಲಿ ವಿವಿಧ ದೇವರ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು. ಹನುಮನ ಕೆತ್ತನೆ, ಕಾಳಿಂಗ ಮದನ ಮಾಡುತ್ತಿರುವ ಶ್ರೀಕೃಷ್ಣ ಮತ್ತು ಶ್ರೀರಾಮ ಪ್ರಭುವಿನ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದ ಹೊರಭಾಗದಲ್ಲಿ ಮೀನು, ಕೋತಿ, ಕುದುರೆ ಮತ್ತು ಒಂದು ಆಮೆಯ ಕೆತ್ತನೆಯನ್ನು ನೋಡಬಹುದು. ಇಷ್ಟೇ ಅಲ್ಲದೆ ಹಲವಾರು ದೇವರ ದೇವಾಲಯಗಳು ಬೆಳ್ಳಾವಿಯಲ್ಲಿ ಕಂಡುಬರುತ್ತವೆ. ಆಂಜನೇಯ ಸ್ವಾಮಿ ಊರ ಕಾವಲಾಗಿ ನೆಲೆ ನಿಂತಿದ್ದಾನೆ. ಕಾಳಿಕಾದೇವಿಯ ಹೆಜ್ಜೆ ಗುರುತು, ಪುರಾತನ ವಿಘ್ನೇಶ್ವರ ಸ್ವಾಮಿ, ವಿಶೇಷವಾದ ಬಸವಣ್ಣನ ಕೆತ್ತನೆ ಮುಂತಾದ ದೇವಾಲಯಗಳನ್ನು ಬೆಳ್ಳಾವಿಯಲ್ಲಿ ನೋಡಬಹುದು. ಬೆಳ್ಳಾವಿ ಊರಲ್ಲಿ ಹಿಂದೆ 100ಕ್ಕೂ ಹೆಚ್ಚು ಬಾವಿಗಳು ಮತ್ತು ದೇವಾಲಯಗಳು ಇದ್ದವಂತೆ. ಇದರಿಂದಲೇ ನಮಗೆ ತಿಳಿಯುತ್ತದೆ ಹಿಂದೆ ಬೆಳ್ಳಾವಿ ಒಂದು ದೊಡ್ಡ ವಾಣಿಜ್ಯ ಕೇಂದ್ರವಾಗಿತ್ತೆಂದು. ಹಿಂದೆ ಬೆಳ್ಳಾವಿಯಲ್ಲಿ ಸೈಕಲ್ ಬಿಡಿಭಾಗಗಳನ್ನು ತಯಾರಿಸುವ ಒಂದು ಫ್ಯಾಕ್ಟರಿ ಇತ್ತಂತೆ. ಇಂದು ಅದು ಮುಚ್ಚಿ ಅದರ ಮೇಲೆಲ್ಲ ಪೊದೆ ಬೆಳೆದಿದೆ. ಇಂದು ಬೆಳ್ಳಾವಿ ಆರ್ಥಿಕವಾಗಿ ತುಂಬ ಅಭಿವೃದ್ಧಿ ಹೊಂದಿ ತಾಲೂಕು ಮಟ್ಟಕ್ಕೆ ಬೆಳೆದಿದೆ. ಇಂದು ಕೂಡ ತನ್ನೊಳಗೆ ಹಲವಾರು ಕೌತುಕಗಳನ್ನು ಈ ಬೆಳ್ಳಾವಿ ಹೊಂದಿದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.